ನಿಮ್ಮ ಸೋದರ ಈಗಾಗಲೇ ಆಸ್ಪತ್ರೆಯಲ್ಲಿದ್ದಾರೆ, ಏನು ಹೇಳಿದ್ರು ವೈದ್ಯರು, ಹೇಗಿದೆ ಅಂತ ನಮಗೆ ಆರೋಗ್ಯ? ಪರವಾಗಿಲ್ಲ ಅಂತ ಹೇಳಿದ್ದಾರೆ ಸರ್. ಇವಾಗ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಹೇಳಿದ್ದಾರೆ. ನಿನ್ನೆ ಇಂತೂ ಬೆಳಗ್ಗೆ ಸ್ವಲ್ಪ ಕಣ್ಬಿಟ್ಟು ನೋಡಿದ್ದೆ ಅಷ್ಟೇ ಸರ್, ತಿರ್ಗಾ ನಾವು ನೋಡಿಲ್ಲ ಒಳಗಡೆ ಹೋಗಿ. ರಾತ್ರಿ ಎಷ್ಟೊತ್ತಿಗೆ ಬಂದ್ರಿ ಮೇಡಮ್? ಈ ವಿಚಾರ ನಿಮಗೆ ನನಗೆ ರಾತ್ರಿ 8:15 ಸರ್ ಗೊತ್ತಾಗಿದ್ದು. ತಾವು ಕೂಡ ಇಲ್ಲೇ ಬೆಂಗಳೂರಲ್ಲಿ ಇದ್ದೀರಾ ಅಂತ? ಹೌದು ಸರ್, ಯಲಹಂಕ ನ್ಯೂ ಟೌನಲ್ಲಿ ಸರ್ ನಾವಿರೋದು. ಹೇಗಿತ್ತು ಮೇಡಮ್ ಪರಿಸ್ಥಿತಿ ಬಂದಾಗ? ಅವ್ರಿಗೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರಾ? ನಾನು ಬೆಳಗ್ಗೆ ಬಂದಿದ್ದು ಸರ್. ಏನಕ್ಕೆ ಯಾಕಾಗಿ ಈ ಘಟನೆ ನಡೀತು? ಅದು ಏನೂ ಗೊತ್ತಿಲ್ಲ ಸರ್ ನಮಗೆ. ಯಾರೋ ಚಾಕು ಹಾಕಿದ್ದಾರೆ, 3 ಸಲ ಚುಚ್ಚಿದ್ದಾರೆ ಅನ್ನೋದೊಂದು ಗೊತ್ತಾಯ್ತು, ಅಷ್ಟು ಬಿಟ್ರೆ ಯಾಕೆ ಮಾಡಿದ್ದಾರೆ ಏನು ಎಂತು ಅಂತ ಏನೂ ಗೊತ್ತಿಲ್ಲ ಸರ್ ನಮಗೆ. ಇಲ್ಲ ಸರ್, ನಮ್ಮ ಯಜಮಾನ್ರು ಮಾತಾಡ್ಸಿದ್ದಾರೆ. ಹಾಂ ನೋಡಿದೆ ಸರ್. ಗುರ್ತಿಡಿದ್ರು ಸರ್, ಗುರ್ತಿಡಿದ್ರು, ಕಣ್ಣಲ್ಲಿ ನೀರು ತುಂಬಿಕೊಂಡ್ರು ಅಷ್ಟೇ ಸರ್. ವಯಸ್ಸಾದ ಅಪ್ಪ ಅಮ್ಮ ಇದ್ದಾರೆ. ನಮ್ಮ ಅಣ್ಣ ಹೋಗ್ಬಿಟ್ಟಿದ್ರೆ ಏನಾಗಬೇಕಾಗಿತ್ತು? ನಾನೊಬ್ಬ, ನಮ್ಮ ಅಣ್ಣ ಒಬ್ಬ, ಇಬ್ಬರೇ ಇರೋದು. ಒಬ್ಬನೇ ಮಗ ಸರ್. ಒಂದು ಹುಡುಕೆ ಅಂತ ಸರ್, ತುಮಕೂರು ಹತ್ರ. ಹೌದು ಸರ್, ಡೈಲಿ ಓಡಾಡ್ತಾ ಇದ್ರು ಅಲ್ಲಿಂದ. ಆಗಲೇ 15 ವರ್ಷ ಆಯ್ತು ಸರ್. 15 ವರ್ಷ ಆಯ್ತು. ನಮ್ಮ ಅಣ್ಣಂಗೆ ಆಗಿರೋ ಥರ ಬೇರೆ ಯಾವುದೇ ಕಂಡಕ್ಟರ್ ಡ್ರೈವರ್ಗಳಿಗೂ ಆಗಬಾರ್ದು ಸರ್. ಅದು ನನ್ನ ಕೈ ಮುಗಿದು ಕಳಕಳಿಯಿಂದ ಕೇಳ್ಕೊತೀನಿ. ನನ್ನ ಮಗ ಬರ್ತಾನೆ ಅಂತ ಕಾಯ್ತಾ ಇರ್ತಾರೆ ವಯಸ್ಸಾದ ಅಪ್ಪ ಅಮ್ಮದಿರು. ಈ ಥರ ಆಗೋಗ್ಬಿಟ್ರೆ ಏನು ಮಾಡಬೇಕು ಸರ್ ಅವರು? ಎಲ್ಲಾರ ಪ್ರಾಣನೂ ಅವ್ರ ಕೈಲಿರತ್ತೆ. ಅವ್ರ ಪ್ರಾಣನ ಈ ತರ ಹೋದ್ರೆ ಏನ್ ಆಗ್ಬೇಕು ಹೇಳಿ? ತುಂಬಾನೇ ನೋವಾಗತ್ತೆ ಸರ್. ಯಾವುದೇ ಬೇರೆ ಕಂಡಕ್ಟರ್ ಆಗ್ಲಿ ಡ್ರೈವರ್ ಆಗ್ಲಿ ಯಾರಿಗೂ ಈ ತರ ಆಗ್ಬಾರ್ದು ಸರ್. ಅವನನ್ನ ಮಾತ್ರ ಸುಮ್ನೆ ಬಿಡಬಾರ್ದು ಅಷ್ಟೇ ಸರ್ ನಾನು ಕೇಳ್ಕೊಳ್ಳೋದು. ಎಲ್ಲಿಂದನೋ ಬಂದು ನಮ್ಮ ರಾಜ್ಯದವ್ರ ಮೇಲೆ ಈ ತರ ಇವರು ಹಲ್ಲೆ ಮಾಡ್ಲಿಕ್ಕೆ ಮುಂದಾಗ್ತಾರೆ, ಅವ್ರ ಪ್ರಾಣ ತೆಗಿಲಿಕ್ಕೆ ಮುಂದಾಗ್ತಾರೆ ಅನ್ನೋದು ಎಷ್ಟು ಮಟ್ಟಿಗೆ ಸರಿ? ತಪ್ಪು ಸರ್. ಅವನನ್ನ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಸರ್, ಅಷ್ಟೇ ನಾನು ಕೇಳ್ಕೊಳ್ಳೋದು. ಬೇರೆಯೊಬ್ರಿಗೆ ಯಾರಿಗೂ ಈ ತರ ಆಗ್ಬಾರ್ದು ಸರ್. ನಿಮ್ಮ ಹೆಸರು ಹೇಳಿ? ನನ್ನ ಹೆಸರು ಜ್ಯೋತಿ ಅಂತ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.